ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಂಕ್ಷನ್ಗೆ ಸ್ವಾಗತ. ಲೋಕೇಶ್ ಕನಕರಾಜ್ ನಿರ್ದೇಶನದಲ್ಲಿ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಬಹಳ ಹೈಪ್ ಕ್ರಿಯೇಟ್ ಮಾಡಿದೆ. ಟ್ರೈಲರ್ ರಿಲೀಸ್ ಆಗಿ ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚುವಂತೆ ಮಾಡಿದೆ. ಸ್ಟಾರ್ ಕಲಾವಿದರ ದಂಡೆ ಈ ಚಿತ್ರದಲ್ಲಿದೆ. ಕನ್ನಡದ ನಟ ಉಪೇಂದ್ರ ಹಾಗೂ ರಚಿತಾ ರಾಮ್ ಕೂಡ ಪ್ರಮುಖ ಪಾತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಆಗಸ್ಟ್ 14ಕ್ಕೆ ಕೂಲಿ ಸಿನಿಮಾ ರಿಲೀಸ್ ಆಗ್ತಿದ್ದು, 50 ವರ್ಷಗಳ ಹಿಂದೆ ರಜನಿಕಾಂತ್ ನಟನೆಯ ಮೊದಲ ಸಿನಿಮಾ ಅಪೂರ್ವ ರಾಗಂಗಳ್ ಕೂಡ ಅದೇ ದಿನ ತೆರೆಗೆ ಬಂದಿತ್ತು. ಇನ್ನು ಆಗಸ್ಟ್ 14ಕ್ಕೆ ಬಾಲಿವುಡ್ ಸಿನಿಮಾ ವಾರ್ 2 ಕೂಡ ಬಿಡುಗಡೆ ಆಗ್ತಿದೆ. ಎರಡೂ ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಕ್ಲಾಶ್ ಎದುರಾಗ್ತಿದೆ. ಕೂಲಿ ಚಿತ್ರದಲ್ಲಿ ಭಾಷಾ ಸಿನಿಮಾ ನೆನಪಿಸುವ ಫ್ಲಾಶ್ ಬ್ಯಾಕ್ ಕೂಡ ಎಪಿಸೋಡ್ ರೀತಿ ಇರಲಿದೆ. ಚಿತ್ರದಲ್ಲಿ ರಜನಿಕಾಂತ್ ಮಾಫಿಯಾ ಡಾನ್ ಆಗಿ ನಟಿಸಿದ್ದಾರೆ ಎನ್ನಲಾಗ್ತಿದೆ. ಗೋಲ್ಡ್ ಸ್ಮಗ್ಲಿಂಗ್ ಸುತ್ತ ಕೂಲಿ ಸಿನಿಮಾ ಕತೆ ಸಾಗಲಿದೆ. ನಾಗಾರ್ಜುನ ವಿಲನ್ ಆಗಿ ರಜನಿಕಾಂತ್ ಎದುರು ಅಬ್ಬರಿಸಿದ್ದಾರೆ. ರಜನಿಕಾಂತ್ ಸ್ನೇಹಿತನ ಪಾತ್ರದಲ್ಲಿ ಉಪೇಂದ್ರ ಬಣ್ಣ ಹಚ್ಚಿದ್ದಾರೆ. ಟ್ರೈಲರ್ ನಲ್ಲಿ ಕೂಡ ಸಿನಿಮಾ ಕತೆ ಬಗ್ಗೆ ಹೆಚ್ಚಿನ ಸುಳಿವು ಸಿಕ್ಕಿಲ್ಲ. ಇದೀಗ ಚಿತ್ರದಲ್ಲಿ ರಜನಿಕಾಂತ್ ಮತ್ತೆ ಉಪೇಂದ್ರ ಅವರ ಪಾತ್ರ ಏನು ಎನ್ನುವ ಬಗ್ಗೆ ಬಿಸಿ ಬಿಸಿ ಚರ್ಚೆ ಕೂಡ ನಡೀತಿದೆ. ಕೂಲಿ ಚಿತ್ರದಲ್ಲಿ ರಜನಿಕಾಂತ್ ಬಸ್ ಕಂಡಕ್ಟರ್ ಹಾಗೂ ಉಪೇಂದ್ರ ಬಸ್ ಡ್ರೈವರ್ ಆಗಿ ನಟಿಸುತ್ತಿದ್ದಾರೆ ಎನ್ನುವ ಊಹಾಪೋಹ ಶುರುವಾಗಿದೆ. ಫ್ಲಾಶ್ ಬ್ಯಾಕ್ ನಲ್ಲಿ ಇಬ್ಬರು ಡ್ರೈವರ್ ಹಾಗೂ ಕಂಡಕ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ ಎಂದು ಕೆಲವರು ಊಹೆ ಮಾಡ್ತಾ ಇದ್ದಾರೆ. ಟ್ರೈಲರ್ ನ ಒಂದು ಫ್ರೇಮ್ ನಲ್ಲಿ ಉಪೇಂದ್ರ ಬಸ್ ಎದುರು ಫೈಟ್ ಮಾಡುವ ಸನ್ನಿವೇಶ ಸಹ ಇದೆ. ರಜನಿಕಾಂತ್ ಫ್ಲಾಶ್ ಬ್ಯಾಕ್ ಸನ್ನಿವೇಶದಲ್ಲಿ ಕೂಡ ನೀಲಿ ಬಣ್ಣದ ಸಮವಸ್ತ್ರದಲ್ಲಿ ನಟಿಸಿರುವಂತೆ ಕಾಣುತ್ತಿದೆ. ಇದೇ ಈಗ ಇಬ್ಬರ ಪಾತ್ರದ ಬಗ್ಗೆ ಚರ್ಚೆ ಹುಟ್ಟುವಂತೆ ನಮ್ಮೆಲ್ಲರಲ್ಲಿ ಮಾಡಿದೆ. ಆಡಿಯೋ ಲಾಂಚ್ ವೇದಿಕೆಯಲ್ಲಿ ಮಾತನಾಡಿರುವ ನಿರ್ದೇಶಕ ಲೋಕೇಶ್ ಕನಕರಾಜ್, ನಮ್ಮ ತಂದೆ ಬಸ್ ಕಂಡಕ್ಟರ್ ಆಗಿದ್ದರು. ಅವರ ಕೂಲಿ ಸಂಖ್ಯೆ 1421 ಆಗಿತ್ತು. ಅದನ್ನು ನಾನು ಈ ಚಿತ್ರದಲ್ಲಿ ಬಳಸಿಕೊಂಡಿದ್ದೇನೆ ಎಂದಿದ್ದಾರೆ. ಹಾಗಾಗಿ ರಜನಿಕಾಂತ್ ಚಿತ್ರದಲ್ಲಿ ಬಸ್ ಕಂಡಕ್ಟರ್ ಆಗಿ ಕಾಣಿಸಿಕೊಂಡಿರುವ ಎಲ್ಲ ಸಾಧ್ಯತೆ ದಟ್ಟವಾಗಿದೆ ಎಂದು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ. ಮಲಯಾಳಂನ ನಟ ಶೋಭಿನ್ ಶಾಹಿರ್, ತಮಿಳು ನಟ ಸತ್ಯರಾಜ್, ನಟಿ ಶ್ರುತಿ ಹರಿಹರನ್ ಚಿತ್ರದ ತಾರಾಗಣದಲ್ಲಿದ್ದಾರೆ. ಪೂಜಾ ಹೆಗ್ಡೆ ಚಿತ್ರದ ಸ್ಪೆಷಲ್ ಸಾಂಗ್ಗೆ ಹೆಜ್ಜೆ ಹಾಕಿದ್ದಾರೆ. ಅಂದಾಜು 350 ಕೋಟಿ ರು ಬಜೆಟ್ ನಲ್ಲಿ ಕೂಲಿ ಸಿನಿಮಾ ತಯಾರಾಗ್ತಿದೆ. ಕೈದಿ, ಮಾಸ್ಟರ್, ವಿಕ್ರಮ್ ಹಾಗೂ ಲಿಯೋ ರೀತಿಯ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನ ಲೋಕೇಶ್ ಕೊಟ್ಟಿದ್ದಾರೆ. ಹಾಗಾಗಿ ರಜನಿಕಾಂತ್ ಚಿತ್ರಕ್ಕೆ ಅವರು ಆಕ್ಷನ್ ಕಟ್ ಹೇಳಿರುವುದು ತುಂಬಾನೇ ನಿರೀಕ್ಷೆಗಳನ್ನ ಹೆಚ್ಚಿಸಿದೆ. ಸಿನಿಮಾ ಬಿಡುಗಡೆ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ಸೆನ್ಸಾರ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಇದು ಸಹಜವಾಗಿಯೇ ಚಿತ್ರತಂಡ ಹಾಗೂ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ. ತಲೈವ ಸಿನಿಮಾ ಅಂದರೆ ಅಬಾಲವೃದ್ಧರಾಗಿ ಎಲ್ಲರೂ ನೋಡುತ್ತಾರೆ. ಫ್ಯಾಮಿಲಿ ಸಮೇತ ಕೂತು ನೋಡುವ ಸಿನಿಮಾಗಳು ಆಗಿರುತ್ತೆ. ಎಲ್ಲರೂ ಸಹ ಚಿತ್ರಮಂದಿರಕ್ಕೆ ಭೇಟಿ ನೀಡ್ತಾರೆ. ಎ ಸರ್ಟಿಫಿಕೇಟ್ ಸಿಕ್ಕಿರುವುದರಿಂದ 18 ವರ್ಷ ಮೇಲ್ಪಟ್ಟವರು ಮಾತ್ರ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಲು ಅವಕಾಶ ಸಿಗಲಿದೆ. ಚಿತ್ರರಂಗ ಪ್ರವೇಶಿಸುವ ಮುನ್ನ ಶಿವಾಜಿರಾವ್ ಬೆಂಗಳೂರಿನಲ್ಲಿ ಬಸ್ ಕಂಡಕ್ಟರ್ ಆಗಿದ್ದರು. ಆಗ ಆ ಬಸ್ ಚಲಾಯಿಸುತ್ತಿದ್ದ ರಾಜ್ ಬಹದ್ದೂರ್ ಇವತ್ತಿಗೂ ರಜನಿಕಾಂತ್ನ ಆತ್ಮೀಯ ಗೆಳೆಯನಾಗಿದ್ದಾರೆ. ಕೂಲಿ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಅವರು ಸಹ ಭಾಗಿಯಾಗಿದ್ದರು. ನಿಜ ಜೀವನದಲ್ಲಿ ಬಸ್ ಕಂಡಕ್ಟರ್ ಆಗಿದ್ದ ರಜನಿಕಾಂತ್ ಬಳಿಕ ಚಿತ್ರರಂಗಕ್ಕೆ ಬಂದು ಸೂಪರ್ ಸ್ಟಾರ್ ಆಗಿ ದರ್ಬಾರ್ ನಡೆಸುತ್ತಿದ್ದಾರೆ. ಅದೇ ರೀತಿ ಕೂಲಿ ಕೂಡ ಬಸ್ ಕಂಡಕ್ಟರ್ ಆಗಿರುವ ದೇವಾ ಬಳಿ ಡಾನ್ ಆಗಿ ಅಬ್ಬರಿಸುತ್ತಿದ್ದಾರೆ ಎನ್ನಲಾಗ್ತಿದೆ. ಒಟ್ಟಾರೆ ಬಸ್ ಕಂಡಕ್ಟರ್ ಆಗಿ ತಲೈವ ನಟಿಸುತ್ತಿದ್ದಾರೆ ಎನ್ನುವುದೇ ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ. ಇನ್ನು ಡಿ ಏಜಿಂಗ್ ತಂತ್ರಜ್ಞಾನ ಬಳಸಿ ಫ್ಲಾಶ್ ಬ್ಯಾಕ್ ಎಪಿಸೋಡ್ ನಲ್ಲಿ ರಜನಿಕಾಂತ್ ಅವರನ್ನು ಯಂಗ್ ಆಗಿ ತೋರಿಸುವ ಪ್ರಯತ್ನ ಮಾಡಿದಂತೆ ಕಾಣುತ್ತಿದೆ. ಒಟ್ಟಾರೆ ಕೂಲಿ ಸಿನಿಮಾದ ಕಥೆ ಏನು, ಯಾರ ಪಾತ್ರ ಹೇಗಿರುತ್ತೆ ಎನ್ನುವ ನಾನಾ ಪ್ರಶ್ನೆಗಳಿಗೆ ಇನ್ನು 10 ದಿನಗಳ ಬಳಿಕ ಉತ್ತರ ಸಿಗಲಿದೆ. ಸ್ಟಾರ್ ನಟರೆಲ್ಲ ಚಿತ್ರದಲ್ಲಿ ಇರುವುದರಿಂದ ಬಾಕ್ಸ್ ಆಫೀಸ್ ಶೇಕ್ ಆಗುವ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋವನ್ನ. ಧನ್ಯವಾದಗಳು.